ಭಾರತದ ಜಯಕ್ಕೆ ರಾಜ್ಯದೆಲ್ಲೆಡೆ ಪ್ರಾರ್ಥನೆಗಳು ನಡೀತಾ ಇದೆ. ಎಸ್, ಹೌದು, ಭಾರತದ ದಿಗ್ವಿಜಯಕ್ಕೆ ರಾಜ್ಯದಾದ್ಯಂತ ಪ್ರಾರ್ಥನೆ. ಕಲಬುರಗಿಯ ದೇವಲ ಗಾಣಿಗಾಪುರದಲ್ಲಿ ವಿಶೇಷ ಪೂಜೆ. ಎಸ್, ಭಾರತದ ದಿಗ್ವಿಜಯಕ್ಕೆ ರಾಜ್ಯದಾದ್ಯಂತ ಪ್ರಾರ್ಥನೆ. ಕಲಬುರಗಿಯ ದೇವಲ ಗಾಣಿಗಾಪುರದಲ್ಲಿ ವಿಶೇಷ ಪೂಜೆ. ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಹೋಮ ಹವನ. ಸೈನಿಕರ ಸುರಕ್ಷತೆಗಾಗಿ ದತ್ತಾತ್ರೇಯ ದುರ್ಗೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಬೆಳಿಗ್ಗೆಯಿಂದಲೇ ನಡೀತಾ ಇದೆ ಪೂಜೆ, ಹೋಮ ಹವನ. ಮನ್ಯು ಸೂಕ್ತ ಹೋಮ, ದುರ್ಗಾ ಸಪ್ತ ಹೋಮಗಳು, ಹವನಗಳು, ದತ್ತಯಾಗ, ದತ್ತಾತ್ರೇಯ ಗುರುಚರಿತ್ರೆ ಪಾರಾಯಣ ಕೂಡ ಮಾಡಲಾಗ್ತಾ ಇದೆ. ನಮ್ಮ ದೇಶದ ಸೈನಿಕರಿಗೆ ಜಯ ಲಭಿಸಲಿ ಎನ್ನುವಂತಹ ಕಾರಣಕ್ಕಾಗಿ ಗಾಣಿಗಾಪುರ ದತ್ತಾತ್ರೇಯ ಆ ಒಂದು ದೇವಸ್ಥಾನದಲ್ಲಿ ಭಾರಿ ಪವರ್ಫುಲ್ ದೇವಸ್ಥಾನ ಅದು. ಆ ಒಂದು ಪವರ್ಫುಲ್ ದೇವಸ್ಥಾನದಲ್ಲಿ ಹೋಮ ಹವನವನ್ನು ಮಾಡಲಾಗ್ತಾ ಇದೆ. ಶತ್ರುಗಳು ನಮ್ಮ ಸೈನಿಕರು ಮಾಡಲಿ ಎನ್ನುವಂತಹ ಉದ್ದೇಶಕ್ಕಾಗಿ ದತ್ತಾತ್ರೇಯ ಗುರುಚರಿತ್ರೆ ಪಾರಾಯಣವನ್ನು ಕೂಡ ಮಾಡಲಾಗ್ತಾ ಇದೆ. ಇವೆಲ್ಲವೂ ಕೂಡ ಸ್ಟ್ರಾಂಗ್ ಒಂದು ಪೂಜೆ. ಈ ಒಂದು ಪೂಜೆಯಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಂಬಿಕೆ ಕೂಡ ಇದೆ. ಆ ಒಂದು ಪೂಜೆಯನ್ನು ನಮ್ಮ ಸೈನಿಕರಿಗಾಗಿ ಮಾಡ್ತಾ ಇರುವುದು ಕಲಬುರಗಿಯ ಒಂದು ಜನತೆ ಒಂದೊಳ್ಳೆಯ ಹೆಜ್ಜೆಯನ್ನ ಇಟ್ಟಿದೆ ಅಂತಲೇ ಹೇಳಬಹುದು. ದೇವರನ್ನು ಕೂಡ ಮೊರೆ ಹೋಗಲಾಗ್ತಾ ಇದೆ. ನಮಗೆ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಅಲ್ಲಿರುವಂತಹ ಜನಸಾಮಾನ್ಯರಿಗೆ, ಯುದ್ಧ ನಡಿಬೇಕಾದ್ರೆ ಅಲ್ಲಿರುವಂತಹ ಜನಸಾಮಾನ್ಯರಿಗೆ ಹಾನಿಗಳಾಗಬಾರ್ದು, ನಮ್ಮ ಸೈನಿಕರಿಗೆ ಜಯ ಆಗಲಿ ಎನ್ನುವಂತಹ ಉದ್ದೇಶದಿಂದ ಈ ಒಂದು ಹೋಮ ಹವನವನ್ನು ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಶತ್ರುಗಳ ಸಂಹಾರ ಮಾಡಲಿ ಅಂತ.